ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಫೀಲಿಂಗ್ ಆಫ್ ವಾಂಟಿಂಗ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ, ಏನು ಸ್ಟಾರ್ಟಿಂಗ್ ಫ್ರಮ್ ದಿ ಸ್ಕ್ರ್ಯಾಚ್ ಅಂತ ಕರಿತೀವಿ. ಸೊ ಅಥವಾ ಓಲ್ಡ್ ಏನೋ ಬ್ರೇಕಪ್ ಆಗಿದೆ, ಅದೆಲ್ಲ ಬಿಟ್ಟು ನಾನು ನ್ಯೂ ಲೈಫ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಲ್ಲ ಅಂತ ಅಂದ್ಕೊಳ್ಬೋದು. ಫೋಕಸಿಂಗ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ. ಏಸ್ ಆಫ್ ವಾಂಡ್ಸ್ ಕಾರ್ಡ್ ಬಂದಾಗ ಎಮೋಷ್ನಲ್ ಮೆಚುರಿಟಿ ಅಂತ ಹೇಳ್ತೀವಿ. ಸ್ಟಾರ್ಟ್ ರೀಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಸಮ್ವನ್ ಈಸ್ ಇನ್ ಯುವರ್ ಮೈಂಡ್ ಆ್ಯಕ್ಚುಲಿ, ಬಟ್ ಅವ್ರು ನಿಮ್ಮ ತಲೆಯಲ್ಲಿದ್ದಾರೆ, ಬಟ್ ಆ ಕಡೆಯಿಂದ ಯಾವುದೇ ದಿ ಡೋಂಟ್ ಸೇ ಮಚ್ ಅಂತ ಹೇಳ್ಬೋದು. ಯಾವುದೇ ರೆಸ್ಪಾನ್ಸ್ ಅಥವಾ ಎಫರ್ಟ್ ಆಗಲಿ ಕಾಣ್ತಾ ಇಲ್ಲ ನಿಮಗೆ. ಸೊ ಮೇ ಬಿ ಅವ್ರಿಗೆ ನೀವು ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ಸೊ ಮೂವ್ ಆನ್ ಆಗೋಣ, ಅವ್ರಿಗೆ ಯಾಕೆ ನಾನು ಅಪ್ರೋಚ್ ಮಾಡಿ ಸೊ ಇರೋ ಫ್ರೆಂಡ್ಶಿಪ್ನೂ ಹಾಳು ಮಾಡ್ಕೊಳ್ಳೋಣ ಅನ್ನೋ ತಲೆಯಲ್ಲಿದೆ. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ದೇ ಹ್ಯಾವ್ ಸಮ್ ಒನ್ ಇನ್ ಲೈಫ್ ಅಂತ ಹೇಳ್ತೀನಿ. ನೀವು ಯಾರನ್ನು ಆ ಥರ ದೃಷ್ಟಿಯಿಂದ ನೋಡ್ತಾ ಇದ್ರೆ, ಯಾರ ಮೇಲೂ ನಿಮ್ಮ ಕ್ರಶ್ ಇದೆ ಅಲ್ವಾ, ದೇ ಆಲ್ರೆಡಿ ಹ್ಯಾವ್ ಸಮ್ ಒನ್ ಇನ್ ಲೈಫ್ ಅಂತ ಹೇಳ್ಬೋದು. ತುಂಬ ಕಮಿಟ್ಮೆಂಟ್ ಇದೆ ಅವ್ರಿಗೆ, ವೆರಿ ಕ್ಲಿಯರ್ ಇದ್ದಾರೆ, ಅಥವಾ ನೀವು ಕ್ಲಿಯರ್ ಇದ್ದೀರೋ ಏನು ಮಾಡಬೇಕು ಲೈಫಲ್ಲಿ ಅಂತ. ಬಟ್ ರಿಗ್ರೆಟ್ ಈಸ್ ಹಿಯರ್ ಅಂತ ಹೇಳ್ಬೋದು. ಲೈಕ್ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ರಿಗ್ರೆಟ್ ಇದೆ, ಇನ್ಸೆಕ್ಯೂರಿಟೀಸ್ ಇದೆ, ಔಟ್ ಆಫ್ ಇನ್ ಯುವರ್. ಮೇ ಬಿ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಕೆಲವೊಂದು ತಪ್ಪನ್ನು ಮಾಡಿರ್ಬೋದು, ಆಲ್ರೆಡಿ ಬ್ರೇಕಪ್ನ ಮಾಡ್ಕೊಂಡಿರ್ಬೋದು, ಬಟ್ ರಿಗ್ರೆಟ್ ಅಂತೂ ಇದೆ. ಮೇ ಬಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು, ಅಥವಾ ಸಮಥಿಂಗ್, ಯಾರನ್ನೂ ಇಷ್ಟಪಡ್ತೀರ, ಯಾರ ಜೊತೆನೋ ಕಮಿಟ್ ಆಗಿದ್ದೀರಾ, ಆ ಥರ ಸಿಚುವೇಶನ್ ಇದೆ. ನೀವು ಅಥವಾ ಅದರ್ ಪರ್ಸನ್, ಐ ಡೋಂಟ್ ನೋ, ಬಟ್ ಲೈಫ್ ಕಾಂಟ್ ಚೇಂಜ್ ಅಂತ ಹೇಳ್ತೀವಲ್ವ. ಆಲ್ರೆಡಿ ಮದುವೆನೂ ಆಗಿರ್ಬೋದು, ಮದುವೆ ಫಿಕ್ಸ್ ಆಗಿರ್ಬೋದು, ಅಥವಾ ಆಲ್ರೆಡಿ ಮದುವೆ ಆಗಿದೆ. ನೀವು ಯಾರನ್ನೇ ಇಷ್ಟೇ ಬಿಡಿ, ಆಲ್ರೆಡಿ ಲೈಫ್ ನಿಮ್ಮದು ಸ್ವಲ್ಪ ಮುಂದೆನೇ ಹೋಗಿದೆ ಅಂತ ನಾನು ಹೇಳ್ಬೋದು. ಬಟ್ ನಥಿಂಗ್ ಕ್ಯಾನ್ ಡೂ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಫೋರ್ ಆಫ್ ವಾಂಡ್ಸ್ ಇದೆ. ಖಂಡಿತವಾಗ್ಲೂ ತುಲಾ ರಾಶಿಯವ್ರದ್ದು ರೀಸೆಂಟಾಗಿ ಮದುವೆ ಆಗಿರ್ಬೋದು ಅಂತ ಹೇಳ್ತೀನಿ ನಾನು. ಬಟ್ ಇಲ್ಲಿ ಏನು ಸಿಚುವೇಶನ್ ಇದೆ ಅಂತ, ಮದುವೆ ಆದಮೇಲೆ ಕೆಲವೊಂದು ಕೆಲಸ ಆಗಬೇಕಾಗಿತ್ತು, ಬಟ್ ಸೆಕ್ಯೂರಿಟಿ ನಿಮ್ಗೆ ಸಿಕ್ಕಿಲ್ಲ. ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇದೆ ಮುಂದೆ ಲೈಫ್ ಹೇಗೆ, ಹಣದ ವಿಷಯದಲ್ಲಾಗಿರ್ಬೋದು. ಸಮಥಿಂಗ್ ಏನೋ ಒಂದು ಪ್ರಾಮಿಸ್ ಇತ್ತು, ಅದು ಬ್ರೇಕ್ ಡೌನ್ ಆಗಿದೆ. ನೀವು ಮಾಡಿರೋ ಪ್ರಾಮಿಸ್ನ ಅವರು, ನಿಮಗೆ ಯಾರು ಪ್ರಾಮಿಸ್ ಮಾಡಿದ್ರು ಅದನ್ನು ಅವ್ರು ನೆರವೇರಿಸಿಲ್ಲ. ಬಟ್ ನೀವು ಯಾರನ್ನ ಮದುವೆ ಆಗಿದ್ದೀರಾ, ಯಾರ ಜೊತೆ ಕಮಿಟ್ ಆಗಿದ್ದೀರಾ, ಸೊ ಅವ್ರಿಗೇನೋ ಒಂದು ಗಿಲ್ಟ್ ಇದೆ, ನೀವು ಅವ್ರಿಗೆ ಮೋಸ ಮಾಡಿದೆ, ಹೇಗೆ ಅವ್ರ ಲೈಫು, ಸೊ ಅವ್ರು ನನ್ನನ್ನೇ ನಂಬ್ಕೊಂಡು ಬಂದಿದ್ದೀರಾ ಅನ್ನೋ ಗಿಲ್ಟ್ ಕೂಡ ಇಲ್ಲಿ ಕಾಣ್ತಾ ಇದೆ ನನಗೆ. ಫಿಫ್ತ್ ನನಗೆ 7 ಆಫ್ ಸೋರ್ಡ್ಸ್ ಬಂದಿದೆ. 7 ಆಫ್ ಸೋರ್ಡ್ಸ್ ಈಸ್ ಅವಾಯ್ಡಿಂಗ್ ಸಮ್ ಒನ್ ಆರ್ ಸಮಥಿಂಗ್ ಅಂತ ಕಾರ್ಡಿದು. ಯು ಹ್ಯಾವ್ ಎಕ್ಸ್ಪೆಕ್ಟೆಡ್ ಇಯರ್ ಸಮಥಿಂಗ್. ನಾನು ಹೇಳಿಲ್ವಾ, ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರೋ, ಒಂದು ರಿಸಲ್ಟೋ, ಒಂದು ಮನಿನೋ, ಒಂದು ಅಮೌಂಟೋ ಇನ್ ಯುವರ್ ಲೈಫ್, ಅಥವಾ ಯಾರನ್ನೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ದಿಸ್ ಈಸ್ ನಾಟ್ ಗುಡ್ ಹಿಯರ್ ಅಂತ ಹೇಳ್ಬೋದು. ಆ ಕಡೆಯಿಂದ ಕನ್ವಿನ್ಸ್ ಆಗ್ತಾಯಿಲ್ಲ ಅವರು. ಸೊ ನೆಕ್ಸ್ಟ್ ಡೆತ್ ಕಾರ್ಡ್ ಬಂದಿದೆ ನನಗೆ. ಸಮ್ವನ್ ಯುವರ್ ಡೆತ್ ಕಾರ್ಡ್ ಈಸ್ ಲೈಕ್ ಸಮಥಿಂಗ್, ಸಮ್ವನ್ ಯುವರ್ ಪಾಸ್ಟ್ ಅಂತ ಹೇಳ್ತೀವಿ. ಪಾಸ್ಟ್ ಪರ್ಸನ್ ರಿಟರ್ನ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ರೀಕನ್ಸಿಲೇಷನ್ ಹೇಳ್ತೀನಿ ನಾನು. ಬಟ್ ದೇರ್ ಈಸ್ ಸೋ ಮೆನಿ ಮ್ಯಾನಿಪುಲೇಟಿವ್ ಎನರ್ಜಿ ಇದೆ. ಆ ವ್ಯಕ್ತಿ ಬಂದರೂ ಕೂಡ ನಾನು ಇನ್ನೊಂದು ಸರ್ತಿ ಮಾಡಲ್ಲ, ನಾನು ಸರಿಯಾಗಿರ್ತೀನಿ, ಹಾಗೆ ಹೀಗೆ ನಾನು ಹೇಳ್ತೀನಲ್ವ, ಹಳೆ ಪ್ರಾಮಿಸ್ನ ಅವ್ರಿಗೆ ಉಳಿಸೋಕ್ಕಾಗಿಲ್ಲ, ಬಟ್ ಸ್ಟಿಲ್ ಅವ್ರು ರಿಟರ್ನ್ ಆಗೋ ಚಾನ್ಸಸ್ ಇದೆ. ಚಾಯ್ಸ್ ಈಸ್ ಯುವರ್ಸ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. ಕ್ಲಿಯರಿಂಗ್ ಏರ್ ಫ್ರಮ್ ಸಮ್ಮನ್ ಅಂತ ಅನಿಸುತ್ತೆ. ನಾನು ಆಲ್ರೆಡಿ ಹೇಳಿಲ್ವಾ, ಏನೇ ಜಗಳ ಇರಲಿ, ಬ್ರೇಕಪ್ ಆಗಿರ್ಬೋದು, ಸೊ ನಾನು ನ್ಯೂ ಲೈಫ್ನ ಸ್ಟಾರ್ಟ್ ಮಾಡ್ಕೋಬೇಕು, ಅವ್ರನ್ನ ಬಿಟ್ಬಿಡಬೇಕು, ಮರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮತ್ತೆ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಮ್ಯಾನಿಪುಲೇಟಿವ್ ವರ್ಡ್ಸ್ ಹೇಳ್ತಾರೆ. ಸೊ ಮೇ ಬಿ ಮತ್ತೆ ಕಮ್ಯುನಿಕೇಷನ್ ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಓಪನ್ ಕಮ್ಯುನಿಕೇಷನ್ನ ತೋರಿಸ್ತಾ ಇದೆ 5 ಆಫ್ ವಾಂಡ್ಸ್ ಇರೋದ್ರಿಂದ. ಕ್ಲಿಯರಿಂಗ್ ದ ಏರ್ ವಿತ್ ದೆಮ್ ಅಂತ ಹೇಳ್ತೀವಿ. ಹಳೇದು ಏನೇ ನಿಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಕಾರ್ಡ್ಸಲ್ಲಿ. ಸಮ್ಟೈಮ್ಸ್ ಮೇ ಬಿ ಕೆಲವ್ರಿಗೆ ಫ್ರೆಂಡು ಆಗಿರ್ಬೋದು. ಕೀಪಿಂಗ್ ದ ಕಮ್ಯುನಿಕೇಷನ್ ಓಪನ್ ಅಂತ ಹೇಳ್ತೀವಿ. ಪಾಸ್ಟ್ ಪರ್ಸನ್
ಮೇ ಬಿ ಡಿಸ್ಕಷನ್ ಮಾಡಿ ಎಂಡ್ ಮಾಡ್ಕೋಬೋದು ರಿಲೇಷನ್ಶಿಪ್ಪ, ಕೆಲವರು ಪ್ಯಾಚಪ್ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದೆಮ್ ಇರೋ ವಿಷಯನ ಕ್ಲಿಯರ್ ಮಾಡಿಕೊಂಡು ಫ್ರೆಂಡ್ ಥರ ಇರೋ ಚಾನ್ಸಸ್ ಕೂಡ ನನಗೆ 5 ಆಫ್ ವಾಂಡ್ಸ್ ಫ್ರೆಂಡ್ಶಿಪ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಕೂಡ ಆಗೋವಂಥ ಚಾನ್ಸಸ್ ಇದೆ. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ, ಪರ್ಸ್ನಲ್ ರೀಡಿಂಗ್ಗೆ ಅದರದ್ದೇ ಆದ ಚಾರ್ಜಸ್ ಇದೆ. ಅದು ಅಸ್ಟ್ರಾಲಜಿಕಲ್ ನಿಮ್ಮ ಡೇಟ್ ಆಫ್ ಬರ್ತಿಂದ ಚಾರ್ಟ್ ತೆಗೆದು ಗ್ರಹಗಳು ಪ್ಲ್ಯಾನೆಟ್ಸ್ನ ನೋಡಿ, ಸೊ ಮಹಾದಶನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದಮೇಲೆ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಲೈಫಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆಲ್ಲ ನಾನು ರೆಮಿಡೀಸ್ನ ಕೊಡ್ತೀನಿ. 43 ಡೇಸ್ ಆಗೋಕ್ಕೂ ಮುಂಚೆನೇ ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಸಿಗುತ್ತೆ. ಥ್ಯಾಂಕ್ ಯು.